ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆಯುತ್ತಿರುವ ಕನ್ನಡ ಸಾಹಿತ್ಯ ಸಮ್ಮೇಳನದ 2ನೇ ದಿನದ ಯಶಸ್ಸಿಗೆ ಜನಸಾಗರವೇ ಸಾಕ್ಷಿಯಾಗಿತ್ತು. ಸಾಹಿತ್ಯಾಸಕ್ತರ ಸ್ವರ್ಗದಂತೆ ರೂಪುಗೊಂಡಿದ್ದ ಮಂಡ್ಯದಲ್ಲಿ ಸಮ್ಮೇಳನದ ಮೊದಲ ದಿನ ಅಕ್ಷರಶಃ ಮುಗಿಲು ಮುಟ್ಟಿದ್ದ ಕನ್ನಡದ ಘೋಷ 2ನೇ ದಿನವೂ ನಿರ್ವಿಘ್ನವಾಗಿ ಮೊಳಗಿತು. ನೆಲ ಜಲ ರಾಜಕೀಯ, ಕರ್ನಾಟಕದ ಹಿನ್ನೋಟ, ಮಂಡ್ಯ ನೆಲ, ಕರ್ನಾಟಕದ ಮೌಖಿಕ ಪರಂಪರೆ, ದಲಿತ ಸಾಹಿತ್ಯದ ನೆಲೆಗಳು, ಶತಮಾನೋತ್ಸವ ವರ್ಷದ ಕನ್ನಡದ ಲೇಖಕರು, ಮಕ್ಕಳ ವ್ಯಕ್ತಿತ್ವ ರೂಪಿಸುವಲ್ಲಿ ಸಾಹಿತ್ಯದ ಪಾತ್ರ, ಕರ್ನಾಟಕದ ಚಿತ್ರಣ ಬದಲಿಸಿದ ಚಳುವಳಿಗಳು, ಯುವಜನತೆ ಮತ್ತು ಸಬಲೀಕರಣದ ಕುರಿತಾಗಿ ಜರುಗಿದ ಗೋಷ್ಠಿಗಳು ಹಾಗೂ ಸಮ್ಮೇಳನಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರ ಜೊತೆ ನಡೆದ ಸಂವಾದ ಜನಮನ ಸೆಳೆಯಿತು. ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಹಾಗೂ ಸುವರ್ಣ ಮಹೋತ್ಸವದ ನೆನಪಿನ ಪ್ರಯುಕ್ತ ಸಾಧಕರಿಗೆ ಸನ್ಮಾನ ಮಾಡುವ ಮೂಲಕ 2ನೇ ದಿನದ ವೇದಿಕೆ ಕಾರ್ಯಕ್ರಮ ಅಂತ್ಯಗೊಂಡಿತು. ಬಳಿಕ ನಡೆದ ನುಡಿಜಾತ್ರೆಯ ಸ್ವರಯಾತ್ರೆ ಸಂಗೀತ ಸಂಜೆ ಕಾರ್ಯಕ್ರಮವನ್ನ ಕನ್ನಡಾಭಿಮಾನಿಗಳು ಕಣ್ತುಂಬಿಕೊಂಡರು.